ಹಾಯ್ ಹಲೋ ನಮಸ್ಕಾರ. ಹಿಸ್ಟಾರಿಕಲ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಈ ಭರತಖಂಡ ಅಗಾಧವಾದ ಸಿರಿ ಸಂಪತ್ತನ್ನು ಹೊಂದಿದಂತಹ ದೇಶ. ಪ್ರಸ್ತುತ ಇವತ್ತು ಕೂಡ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದಂತಹ ದೇಶಗಳಲ್ಲಿ ಭಾರತವೂ ಕೂಡ ಒಂದು. ಆದರೆ ಇದರ ಮಧ್ಯೆ ಕೆಲವು ಕಾಲ ಭಾರತದ ಸ್ಥಿತಿ ಹೀಗಿರಲಿಲ್ಲ. ಬೃಂದಾವನದಂತಿದ್ದ ಈ ದೇಶವನ್ನು ದರಿದ್ರರ ದೇಶವನ್ನಾಗಿ ಮಾಡಿ ಹೋದಂತಹ ಕೀರ್ತಿ ಬ್ರಿಟಿಷರಿಗೆ ಸಲ್ತದೆ. ನಾವು ಈಗಾಗಲೇ ಬ್ರಿಟಿಷರು ಯಾವ ರೀತಿಯಾಗಿ ಭಾರತೀಯರನ್ನ ತಮ್ಮ ಆಳುಗಳನ್ನಾಗಿ ಮಾಡಿಕೊಂಡು ಪ್ರಾಣಿಗಳ ಹಾಗೆ ಹಿಂಸಿಸ್ತಿದ್ರು ಅನ್ನೋ ಅನೇಕ ವಿಚಾರಗಳನ್ನು ಕೆಲವು ಪುಸ್ತಕಗಳಲ್ಲಿ ಓದಿದ್ದೀವಿ ಹಾಗೂ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಬ್ರಿಟಿಷರು ನಮ್ಮ ಭಾರತಕ್ಕೆ ಯಾಕೆ ಬಂದರು, ಹೇಗೆ ಬಂದರು, ಎಲ್ಲಿಂದ ಬಂದರು, ನಮ್ಮ ದೇಶವನ್ನು ಯಾವ ರೀತಿಯಾಗಿ ಆಳೋದಕ್ಕೆ ಶುರು ಮಾಡಿದ್ರು, ಬ್ರಿಟಿಷರು ನಮ್ಮ ದೇಶವನ್ನು ಆಳಬೇಕಾದ್ರೆ ನಮ್ಮ ದೇಶೀಯ ರಾಜರುಗಳು ಏನು ಮಾಡ್ತಾ ಇದ್ರು, ಇಂತಹ ಅನೇಕ ವಿಚಾರಗಳನ್ನು ತಿಳಿಯೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನೀವಿನ್ನೂ ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ಲೈಕ್ ಕೂಡ ಮಾಡಿಬಿಡಿ. ಯಾಕಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ನೀವು ಕೊಡೋ ಒಂದೇ ಒಂದು ಲೈಕ್ನಿಂದ ಈ ವಿಚಾರಗಳು ಮತ್ತಷ್ಟು ಜನರಿಗೆ ತಲುಪ್ತವೆ. ಅದರ ಜೊತೆಗೆ ನಮಗೂ ಕೂಡ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗ್ತದೆ. ಹಾಗಾದರೆ ತಡ ಯಾಕೆ, ನೇರವಾಗಿ ವಿಷಯಕ್ಕೆ ಬರೋಣ. ಬ್ರಿಟಿಷರ ದೇಶವಾಗಿರೋ ಬ್ರಿಟನ್ ಯುರೋಪ್ ಖಂಡದಲ್ಲಿ ಒಂದು ಚಿಕ್ಕ ದೇಶ ಮಾತ್ರ. ನಮ್ಮ ಭಾರತದ ಜೊತೆ ಹೋಲಿಸಿದರೆ ತುಂಬ ಸಣ್ಣ ರಾಷ್ಟ್ರ ಅದು. ಪ್ರಸ್ತುತ ಈ ಬ್ರಿಟನ್ ದೇಶ UK ಅಂದರೆ ಯುನೈಟೆಡ್ ಕಿಂಗ್ಡಮ್ನ ಒಂದು ಭಾಗ. ಭಾರತ ಬ್ರಿಟನ್ಗಿಂತ ಸುಮಾರು ಪಟ್ಟು ದೊಡ್ಡದು. ಜನಸಂಖ್ಯೆ ಆಧಾರದ ಮೇಲೆ ನೋಡಿದರೂ ಕೂಡ ಅವರಿಗಿಂತ ಬಹಳ ದೊಡ್ಡ ದೇಶ ಭಾರತ. ಅದಕ್ಕಾಗಿಯೇ ಆ ಸಮಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಮಾಡಿದರೆ ತುಂಬ ಲಾಭ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅವತ್ತಿನ ದಿನಗಳಲ್ಲಿ ತುಂಬ ಡಿಮ್ಯಾಂಡ್ನಿಂದ ನಡೀತಿದ್ದಂತಹ ವ್ಯಾಪಾರ ಅಂದರೆ ಅದು ಮಸಾಲ ಪದಾರ್ಥಗಳ ವ್ಯಾಪಾರ. ಬ್ರಿಟಿಷರು ಈ ಮಸಾಲ ಪದಾರ್ಥಗಳ ವ್ಯಾಪಾರದ ಮೇಲೆ ಬಹಳಷ್ಟು ಫೋಕಸ್ ಮಾಡಿದರು. ಜಗತ್ತಿನ ಯಾವ ದೇಶದಲ್ಲಿ ಮಸಾಲ ಪದಾರ್ಥಗಳು ಸಿಗ್ತಾವೋ ಆ ದೇಶಗಳಿಗೆ ಹೋಗಿ ಮಸಾಲ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ತಮ್ಮ ದೇಶದಲ್ಲಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ರು. ಅದೇ ರೀತಿ ಇವರ ಕಣ್ಣು ಭಾರತದ ಮೇಲೆ ಬೀಳುತ್ತೆ. ಯಾಕಂದರೆ ಭಾರತದಲ್ಲಿ ಕೇವಲ ಮಸಾಲ ಪದಾರ್ಥಗಳು ಮಾತ್ರವಲ್ಲದೆ ಅವರಿಗೆ ಬೇಕಾಗಿರುವ ಇನ್ನೂ ಕೆಲವು ವಸ್ತುಗಳಾದ ರೇಷ್ಮೆ, ಹತ್ತಿ, ಚಹಾ ಹಾಗೂ ನೀಲಿ ಬಣ್ಣ, ಹೀಗೆ ಅನೇಕ ಪದಾರ್ಥಗಳು ಸಿಗ್ತಾ ಇತ್ತು. ತಮಗೆ ವ್ಯಾಪಾರ ಮಾಡೋದಕ್ಕೆ ಸರಿಯಾದ ಸ್ಥಳ ಅಂದರೆ ಅದು ಭಾರತವೇ ಅಂತ ತಿಳಿದು ಅವರು ಭಾರತದತ್ತ ಮುಖ ಮಾಡಿದರು. ಇದಕ್ಕಿಂತ ಮೊದಲು ನಾವು ತಿಳ್ಕೋಬೇಕಾಗಿರೋದು ಇನ್ನೊಂದಿದೆ. ಪ್ರಾಚೀನ ಕಾಲದಿಂದಲೂ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಬಂಧಗಳು ಏರ್ಪಟ್ಟಿದ್ವು. ಅಲ್ಲಿ ಭಾರತದ ಮಸಾಲ ಪದಾರ್ಥಗಳಿಗೆ ತುಂಬ ಬೇಡಿಕೆ ಇತ್ತು. ಯುರೋಪ್ ಮತ್ತು ಏಷ್ಯಾದ ನಡುವೆ ಸೇತುವೆಯಂತಿದ್ದ ಯುರೋಪಿನ ಹೆಬ್ಬಾಗಿಲು ಅಂತಲೇ ಕರೆಸಿಕೊಳ್ಳುತ್ತಿದ್ದ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರ. ಈ ನಗರದ ಮೂಲಕ ವ್ಯಾಪಾರ ನಡೀತಿತ್ತು. ಈ ಸಂದರ್ಭದಲ್ಲಿ 1453ರಲ್ಲಿ ಆಟೋಮನ್ ಟರ್ಕರು ಈ ನಗರವನ್ನು ವಶಪಡಿಸಿಕೊಂಡು ಬಿಟ್ಟರು. ಈ ಮಾರ್ಗದ ಮೂಲಕ ನಡೀತಿದ್ದ ವ್ಯಾಪಾರದ ಮೇಲೆ ಅವರು ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದರು. ಇದರಿಂದಾಗಿ ಈ ಮಾರ್ಗದ ಮೂಲಕ ವ್ಯಾಪಾರ ಮಾಡುವುದು ಬಹಳ ಕಷ್ಟಕರವಾಗಿತ್ತು. ಹೀಗಾಗಿ ಯುರೋಪಿಯನ್ನರಿಗೆ ಹೊಸ ಮಾರ್ಗದ ಮೂಲಕ ವ್ಯಾಪಾರ ಮಾಡೋದು ಅನಿವಾರ್ಯವಾಗಿತ್ತು. ಇದರಿಂದಾಗಿಯೇ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಬೇಕು ಅನ್ಕೋತಾರೆ. ಆವಾಗಲೇ ನೋಡಿ, 1498ರಲ್ಲಿ ಈ ಪುಣ್ಯಾತ್ಮ ವಾಸ್ಕೋ ಡಿ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಿತ್ತು. ಈ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಅಗಾಧವಾದ ಸಂಪತ್ತನ್ನು, ಸಿರಿವಂತಿಕೆಯನ್ನು ಹೊಂದಿದಂತಹ ದೇಶ ಅಂದರೆ ಅದು ಭಾರತ. ಈ ದೇಶದ ಸಂಪತ್ತು ಹೊಳೆಯ ರೀತಿಯಲ್ಲಿ ಯುರೋಪಿಗೆ ಹರಿದು ಹೋಗೋದಕ್ಕೆ ಮೂಲ ಕಾರಣವಾದಂತಹ ಮಹಾನುಭಾವನೆ ಈ ವಾಸ್ಕೋ ಡಿ ಗಾಮ. ಈ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದಂತಹ ಮೊದಲ ಯುರೋಪಿಯನ್ನರು ಅಂದರೆ ಅವರು ಪೋರ್ಚುಗೀಸರು. ಅದೇ ರೀತಿಯಾಗಿ ಭಾರತವನ್ನು ಕೊನೆಯದಾಗಿ ಬಿಟ್ಟು ಹೋದಂತಹ ಯುರೋಪಿಯನ್ನರು ಅಂದರೂ ಕೂಡ ಇವರೇನೆ. ಇವರು ಬ್ರಿಟಿಷರಿಗಿಂತ ಸುಮಾರು 100 ವರ್ಷಗಳ ಮೊದಲೇ ಭಾರತದ ಮುಂಬೈ, ಗೋವಾ, ಮಂಗಳೂರುಗಳಲ್ಲಿ ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಇಲ್ಲಿರುವ ಸ್ಪೈಸಸ್ ಅಂದರೆ ಮಸಾಲ ಪದಾರ್ಥಗಳನ್ನು ಅತಿ ಕಡಿಮೆ ಬೆಲೆಗೆ ಕೊಂಡುಕೊಂಡು ಯುರೋಪಿನಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ರು.
ಇದರಿಂದಾಗಿ ಅತಿ ಹೆಚ್ಚಿನ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ರು. ಇದನ್ನು ಗಮನಿಸಿದಂತಹ ಬ್ರಿಟನ್ನಿನ ಕಂಪನಿಯೊಂದು ನಾವು ಕೂಡ ಭಾರತಕ್ಕೆ ಹೋಗಬೇಕು, ವ್ಯಾಪಾರ ಮಾಡಿ ಹೆಚ್ಚಿನ ಲಾಭವನ್ನು ಪಡಿಬೇಕು, ವ್ಯಾಪಾರದಲ್ಲಿ ಪೋರ್ಚುಗೀಸರನ್ನ ಹಿಂದಿಕ್ಕಬೇಕು ಅನ್ನೋ ಉದ್ದೇಶದಿಂದ ಕ್ವೀನ್ ಎಲಿಜಬೆತ್ಳ ಅನುಮತಿಯನ್ನು ಪಡೆದು ಪೋರ್ಚುಗೀಸರು ಹೇಗೆ ಜಲಮಾರ್ಗದ ಮೂಲಕ ಭಾರತಕ್ಕೆ ಬಂದರೋ ಅದೇ ರೀತಿ ಇವರು ಕೂಡ 1608 ಆಗಸ್ಟ್ ತಿಂಗಳಲ್ಲಿ ಭಾರತದ ಸೂರತ್ಗೆ ತಮ್ಮ ಎಡಗಾಲನ್ನ ಇಟ್ಟೇ ಬಿಟ್ರು. ಅಂದಿನ ಮೊಘಲ್ ಸಾಮ್ರಾಜ್ಯದ ದೊರೆಯಾದಂತಹ ಜಹಾಂಗೀರ್ನನ್ನ ಭೇಟಿ ಮಾಡಿ ವ್ಯಾಪಾರಕ್ಕೆ ಅನುಮತಿಯನ್ನ ಪಡೆದರು. ವ್ಯಾಪಾರಕ್ಕೆ ಅನುಮತಿಯನ್ನ ಪಡೆದಂತಹ ಬ್ರಿಟಿಷರು ಸೂರತ್ನಲ್ಲಿ ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯನ್ನ ಪ್ರಾರಂಭ ಮಾಡಿಬಿಟ್ರು. ಇವರ ಜೊತೆಗೆ ವ್ಯಾಪಾರಕ್ಕೆ ಅಂತ ಭಾರತಕ್ಕೆ ಬಂದವರು ಡಚ್ಚರು ಮತ್ತು ಫ್ರೆಂಚರು. 1600ರಿಂದ 1700ರವರೆಗೆ ಬ್ರಿಟಿಷರು ಯಾವ ಕೆಲಸಕ್ಕಾಗಿ ಬಂದಿದ್ರೋ ಅದನ್ನೇ ಮಾಡ್ತಾ ಸೈಲೆಂಟ್ ಆಗಿದ್ರು. ಬಟ್ ನಿಜವಾದ ಟ್ವಿಸ್ಟ್ ಶುರುವಾಗಿದ್ದು ಅಲ್ಲಿಂದಲೇ. ಈ ಅವಧಿಯಲ್ಲಿ ಇವರು ಭಾರತೀಯರ ಹವ್ಯಾಸಗಳನ್ನು, ಬಲಗಳನ್ನು, ಬಲಹೀನತೆಗಳನ್ನು, ನಮ್ಮ ಸಂಪತ್ತನ್ನು ಹಾಗೂ ನಮ್ಮ ರಾಜರ ಆಳ್ವಿಕೆಯನ್ನು ಹೀಗೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಬಂದರು. ಇದೇ ಅವರಿಗೆ ನಮ್ಮ ದೇಶವನ್ನು ಹೇಗೆ ದೋಚಬೇಕು ಮತ್ತು ನಮ್ಮನ್ನು ಹೇಗೆ ಆಕ್ರಮಿಸಿಕೊಳ್ಳಬೇಕು ಅನ್ನೋದಕ್ಕೆ ಸಹಾಯವಾಗಿತ್ತು. ಪೋರ್ಚುಗೀಸರು ಭಾರತದ ವ್ಯಾಪಾರವನ್ನು ಬಿಟ್ಟು ಹೋಗುವಂತೆ ಮಾಡಿದ್ದು. ಅದರ ಜೊತೆಗೆ ತಮಗೆ ಪೈಪೋಟಿಯಾಗಿದ್ದ ಡಚ್ಚರು ಮತ್ತು ಫ್ರೆಂಚರನ್ನು ಕೂಡ ಸೋಲಿಸ್ತಾರೆ. ತಮಗೆ ಮತ್ಯಾರು ವ್ಯಾಪಾರಕ್ಕೆ ಪೈಪೋಟಿ ಇಲ್ಲ ಅನ್ನೋ ಹಾಗೆ ನೋಡ್ಕೊಳ್ತಾರೆ. ಇದೇ ವ್ಯಾಪಾರದ ಮೂಲಕ ಭಾರತವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಶುರು ಮಾಡಿದರು. ತಮ್ಮ ಈಸ್ಟ್ ಇಂಡಿಯಾ ಕಂಪನಿ ಇರುವ ಪ್ರದೇಶದ ಸುತ್ತಮುತ್ತಲಿನ ಪ್ರಾಂತಗಳಲ್ಲಿನ ರಾಜರುಗಳಿಗೆ ಕಾಣಿಕೆಗಳನ್ನು ಕೊಟ್ಟು ಅವರಿಗೆ ಬಹಳಷ್ಟು ಹತ್ತಿರವಾದರು. ದೇಶೀಯ ರಾಜರನ್ನ ಒಬ್ಬರ ವಿರುದ್ಧ ಮತ್ತೊಬ್ಬರನ್ನ ಎತ್ತಿ ಕಟ್ಟಿ ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಿ ಗೆದ್ದ ರಾಜನಿಂದ ತಮಗೆ ಬೇಕಾದ ಅನುಕೂಲವಾಗುವಂತಹ ಕೆಲಸಗಳಿಗೆ ಅನುಮತಿಯನ್ನ ಪಡೆದು ಬಿಡ್ತಾರೆ. ಬ್ರಿಟಿಷರು ಈ ರೀತಿಯ ತಂತ್ರಗಳನ್ನು ಬಳಸ್ತಾ ಭಾರತದಲ್ಲಿನ ಇನ್ನೂ ಕೆಲವು ಪ್ರದೇಶಗಳಲ್ಲಿ ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿಬಿಟ್ರು. ಮುಂಬೈ, ಸೂರತ್, ಮದ್ರಾಸ್, ಕಲ್ಕತ್ತಾ ಹೀಗೆ ಒಂದೊಂದಾಗಿ ಭಾರತದ ಪ್ರಮುಖ ಕೋಸ್ಟಲ್ ಏರಿಯಾಗಳಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸ್ತಾ ಇಡೀ ಭಾರತದಾದ್ಯಂತ ವ್ಯಾಪಿಸಿಕೊಂಡು ಬಿಡ್ತಾರೆ. ಈ ಪ್ರಮುಖ ಕರಾವಳಿ ಪ್ರದೇಶಗಳನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂದ್ರೆ, ಪ್ರಸ್ತುತ ನಮ್ಮ ರಾಜ್ಯಗಳಿಗೆ ರಾಜಧಾನಿಗಳು ಎಷ್ಟು ಮುಖ್ಯವೋ ಅವರಿಗೆ ಆ ಪ್ರದೇಶಗಳು ಅಷ್ಟೇ ಪ್ರಮುಖವಾಗಿದ್ವು. ಈ ಕೋಸ್ಟಲ್ ಏರಿಯಾಗಳನ್ನು ತಮ್ಮ ಕಂಟ್ರೋಲ್ಗೆ ತಗೊಂಡ್ರೆ ಇಡೀ ಭಾರತವನ್ನೇ ನಿಯಂತ್ರಿಸಬಹುದು ಅನ್ನೋದನ್ನ ಗಮನಿಸಿರುವುದರಿಂದಲೇ ಅದೇ ಹಾದಿಯಲ್ಲಿ ಅವರು ಹೆಜ್ಜೆ ಹಾಕ್ತಾರೆ. ಹೀಗೆ ಎಲ್ಲ ಕಡೆ ಅವರ ಕಂಪನಿಗಳನ್ನು ಪ್ರಾರಂಭಿಸಿ ಭಾರತವನ್ನು ರೂಲ್ ಮಾಡೋದಕ್ಕೆ ಬೇಕಾಗುವಷ್ಟು ಆರ್ಮಿಯನ್ನ ದೇಶಕ್ಕೆ ತಗೊಂಡು ಬರ್ತಾರೆ. ತಮ್ಮ ಕಂಪನಿಗಳಿಗೆ ಸೆಕ್ಯೂರಿಟಿ ಆಗಿರಲು ಅವರ ದೇಶದವರನ್ನ ಕರೆಸಿಕೊಳ್ತಿದ್ದೀವಿ ಅಂತ ಅನುಮತಿಯನ್ನ ಕೇಳಿದಾಗ ಕಾಣಿಕೆಗಳಿಂದ ಅವರಿಗೆ ಶರಣಾದಂತಹ ನಮ್ಮ ದೇಶೀಯ ರಾಜರು ಅವರಿಗೆ ಅನುಮತಿಯನ್ನು ಕೊಟ್ಟು ಬಿಡ್ತಾರೆ. ಮತ್ತೆ ಅವರ ಕಂಪನಿಗಳನ್ನ ರಕ್ಷಿಸಿಕೊಳ್ಳುವುದಕ್ಕಾಗಿ ಬಂದೂಕುಗಳು, ಮದ್ದುಗುಂಡುಗಳು ಬೇಕಾಗ್ತವೆ ಅಂತ ರಾಜರುಗಳನ್ನ ನಂಬಿಸಿ ಅವುಗಳನ್ನು ಸಹ ತರಿಸಿಕೊಂಡು ಬಿಡ್ತಾರೆ. ಹೀಗೆ ಇನ್ನೂ ಹಲವು ಕಾರಣಗಳನ್ನ ಹೇಳ್ತಾ ಅವರ ಪೂರ್ತಿ ಸೈನ್ಯವನ್ನ ಭಾರತಕ್ಕೆ ತಂದಿಳಿಸಿ ಬಿಡ್ತಾರೆ. ಈ ರೀತಿಯಾಗಿ ತಮ್ಮ ಸೈನ್ಯವನ್ನ ಹೆಚ್ಚಿಸಿಕೊಳ್ತಾ ಬಂದರು. ಇದರಿಂದ 1844ರ ಹೊತ್ತಿಗೆ ಅವರ ಸೈನ್ಯ ಲಕ್ಷಾಂತರ ಸಂಖ್ಯೆಗೆ ಏರಿಬಿಟ್ಟಿತ್ತು. ಪ್ರತಿಯೊಬ್ಬ ಸೈನಿಕನ ಹತ್ತಿರ ಶಸ್ತ್ರಾಸ್ತ್ರಗಳು ಇರೋ ಹಾಗೆ ನೋಡ್ಕೊಂಡ್ರು. ಇಲ್ಲಿ ವಿಪರ್ಯಾಸ ಏನಂದ್ರೆ, ಅವರ ಸೈನ್ಯದಲ್ಲಿದ್ದ ಅರ್ಧಕ್ಕಿಂತ ಹೆಚ್ಚು ಜನ ಸೈನಿಕರು ಭಾರತೀಯರೇ ಆಗಿದ್ರು. ದುಡ್ಡಿಗಾಗಿಯೋ ಅಥವಾ ಇನ್ನಿತರ ಅನಿವಾರ್ಯತೆಗಳಿಗಾಗಿಯೋ ಗೊತ್ತಿಲ್ಲ, ನಮ್ಮ ಜನ ಅವರ ಕೈಗೊಂಬೆಯಂತಾದರು. ಹೀಗೆ ಬ್ರಿಟಿಷರು ತಮಗೆ ಬೇಕಾದ ಹಾಗೆ ಸೈನ್ಯವನ್ನ ಆಯುಧಗಳ ಸಮೇತ ರಚಿಸಿಕೊಂಡ್ರು. ಇದೇ ವೇಳೆ ನಮ್ಮ ದೇಶೀಯ ರಾಜರು ಒಬ್ಬರ ಮೇಲೆ ಒಬ್ಬರು ಮಾಡಿಕೊಳ್ಳುತ್ತಿದ್ದ ಯುದ್ಧಗಳಿಂದ ಬಹಳಷ್ಟು ಪ್ರಾಣಹಾನಿಯಾಗುತ್ತಿತ್ತು. ಇದರಿಂದ ಸೈನ್ಯದ ಕೊರತೆಯಾಗುತ್ತಿತ್ತು. ಯುದ್ಧಗಳಿಂದ ಅವರು ಆರ್ಥಿಕವಾಗಿಯೂ ಸಹ ಸಂಕಷ್ಟಕ್ಕೆ ಈಡಾಗ್ತಾ ಇದ್ರು. ಹೀಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ರಾಜರುಗಳಿಗೆ ಸಹಾಯ ಮಾಡ್ತಾ ತಮಗೆ ಬೇಕಾದ ಕೆಲಸಗಳನ್ನ ಮಾಡಿಸಿಕೊಳ್ಳುತ್ತಿದ್ರು. ಕಾಲ ಉರುಳಿದ ಹಾಗೆ ಬಹಳಷ್ಟು ರಾಜರು ಅವರಿಗೆ ಅನುಕೂಲವಾಗುವಂತೆ ಬದಲಾದ ನಂತರ 1750ರಲ್ಲಿ ಈ ಬ್ರಿಟಿಷರು ಕೆಲವು ರಾಜರ ಮೇಲೆ ಯುದ್ಧಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇವರು ಭಾರತೀಯ ರಾಜರ ಮೇಲೆ ಮಾಡಿದಂತಹ ಮೊದಲ ಯುದ್ಧ ಅಂದ್ರೆ 1757ರಲ್ಲಿ ನಡೆದಂತಹ ಪ್ಲಾಸಿ ಕದನ.
ಬಂಗಾಳದಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರ್ ಬ್ರಿಟಿಷರಿಗೆ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದ. ಆದರೆ ಬ್ರಿಟಿಷರು ಅದನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಕೆ ಮಾಡಿಕೊಂಡ್ರು. ಅನುಮತಿ ಇಲ್ಲದೇನೆ ಕೋಟೆಯನ್ನು ದುರಸ್ತಿ ಮಾಡಿದರು. ಇದರಿಂದಾಗಿ 1757ರಲ್ಲಿ ಬಂಗಾಳದ ನವಾಬನಾಗಿದ್ದ ಸಿರಾಜ್ ಉದ್ ದೌಲನು ಫೋರ್ಟ್ ವಿಲಿಯಂ ಕೋಟೆಯ ಮೇಲೆ ದಾಳಿ ಮಾಡಿಬಿಟ್ಟ. ಈ ಯುದ್ಧದಲ್ಲಿ ಸೆರೆಸಿಕ್ಕಂತಹ 146 ಬ್ರಿಟಿಷರನ್ನ ಒಂದು ಸಣ್ಣ ಕೋಣೆಯಲ್ಲಿ ಬಂಧಿಸಿಬಿಟ್ಟ. ಈ ಸಣ್ಣ ಕೋಣೆಯಲ್ಲಿ ಬಂಧಿಸಿದ್ದರಿಂದ ಉಸಿರುಗಟ್ಟಿ 123 ಜನ ಸತ್ತು ಹೋದರು. ಇದನ್ನ ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಇದರಿಂದಾಗಿ ಕೋಪಗೊಂಡಂತಹ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಬಂಗಾಳದ ಮೇಲೆ ಯುದ್ಧವನ್ನು ಸಾರಿದ. ಬ್ರಿಟಿಷರು ತಾವಿರುವಷ್ಟು ವರ್ಷಗಳ ಕಾಲ ಒಡೆದಾಳುವ ನೀತಿಯನ್ನೇ ಅನುಸರಿಸ್ತಾ ಬಂದರು. ಸಿರಾಜ್ ಉದ್ ದೌಲನ ಸೇನಾಧಿಪತಿಯಾದ ಮೀರ್ ಜಾಫರ್ನಿಗೆ ನಿನ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತೀವಿ ಅಂತ ಆಸೆ ತೋರಿಸಿ ಅವನನ್ನ ತಮ್ಮತ್ತ ಸೆಳೆದುಕೊಂಡ್ರು. ನವಾಬನಾಗೂ ಆಸೆಗೆ ಬಿದ್ದಂತಹ ಮೀರ್ ಜಾಫರ್ ಒಂದು ಸುಳ್ಳು ಹೇಳಿದ. ಬ್ರಿಟಿಷರು ಯುದ್ಧ ಮಾಡೋದಕ್ಕೆ ಸಿದ್ಧರಾಗಿಲ್ಲ, ಅವರು ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ದರಿಂದ ಈ ಭಾರತೀಯ ರಾಜನ ಸೈನ್ಯ ವಾಪಸ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬ್ರಿಟಿಷರು ಸೈನ್ಯ ಇವರ ಮೇಲೆ ದಾಳಿ ಮಾಡಿಬಿಡ್ತು. ಇದರಿಂದಾಗಿ ಸಿರಾಜ್ ಉದ್ ದೌಲನು ಸೋತು ಸತ್ತು ಹೋಗಬೇಕಾಯಿತು. ಈ ರೀತಿಯಾಗಿ ಇವರು ತಮ್ಮ ಮೊದಲ ಯುದ್ಧವನ್ನು ಗೆಲ್ತಾರೆ. ಬ್ರಿಟಿಷರು ಯಾವತ್ತೂ ಕೂಡ ಯುದ್ಧ ನೀತಿಗಳನ್ನು ಪಾಲಿಸಲೇ ಇಲ್ಲ. ದೌರ್ಜನ್ಯದಿಂದ, ಆಕ್ರಮಣದಿಂದ ಎಲ್ಲ ಭಾರತೀಯ ರಾಜ್ಯಗಳನ್ನು ಸೋಲಿಸ್ತಾ ಬಂದರು. ಈ ಯುದ್ಧದ ನಂತರ ಅವರು ಮಾಡಿದ ಮತ್ತೊಂದು ಪ್ರಮುಖ ಯುದ್ಧ ಅಂದರೆ ಅದು 1764ರಲ್ಲಿ ನಡೆದ ಬಕ್ಸಾ ಕದನ. ಇಲ್ಲಿ ಪ್ಲಾಸಿ ಕದನದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡಿದರು. ಹೀಗಾಗಿ ಇವನು ಬ್ರಿಟಿಷರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವರ ಗುಲಾಮನಂತೆ ಬಿದ್ದಿದ್ದ. ಅವರು ಕೇಳಿದ ಹಾಗೆಲ್ಲ ಬೊಕ್ಕಸದಿಂದ ಹಣವನ್ನು ಕೊಡ್ತಿದ್ದ. ಅವನ ಬೊಕ್ಕಸ ಖಾಲಿ ಆಯ್ತೇ ವಿನಃ ಈ ದನ ಬಿಸಾಚಿಗಳಾದಂತಹ ಬ್ರಿಟಿಷರ ಆಸೆ ಮಾತ್ರ ತೀರಲಿಲ್ಲ. ಯಾವಾಗ ಅವನಿಗೆ ಹಣ ಕೊಡೋದಕ್ಕೆ ಆಗಲಿಲ್ವೋ ಆವಾಗ ಅವನನ್ನು ಅಧಿಕಾರದಿಂದ ಕೆಳಗಿಳಿಸಿ ಮೀರ್ ಕಾಸಿಂನನ್ನ ಅಧಿಕಾರಕ್ಕೆ ತಂದರು. ಅಧಿಕಾರಕ್ಕೆ ಬಂದ ಕೆಲವು ದಿನಗಳಲ್ಲಿ ಈ ಮೀರ್ ಕಾಸಿಂ ತನ್ನನ್ನು ತಾನು ಸ್ವತಂತ್ರ ಅಂತ ಘೋಷಿಸಿಕೊಂಡು ಬಿಟ್ಟ. ಇಲ್ಲಿಯವರೆಗೆ ಬ್ರಿಟಿಷರಿಗೆ ಮಾತ್ರ ತೆರಿಗೆ ರಹಿತ ವ್ಯಾಪಾರಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಮೀರ್ ಕಾಸಿಂ ಬಂಗಾಳದಲ್ಲಿ ಎಲ್ಲ ಭಾರತೀಯರ ವ್ಯಾಪಾರವೂ ಕೂಡ ಸುಂಕ ಮುಕ್ತ ಅಂತ ಘೋಷಿಸಿಬಿಟ್ಟ. ಅಂದರೆ ಯಾರೂ ಕೂಡ ಟ್ಯಾಕ್ಸ್ ಕಟ್ಟೋ ಹಾಗಿರಲಿಲ್ಲ. ಇದರಿಂದಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಬಹಳ ದೊಡ್ಡ ಹೊಡೆತ ಬಿತ್ತು. ಹೀಗಾಗಿ ಮತ್ತೆ ಬ್ರಿಟಿಷರು ಮೀರ್ ಕಾಸಿಂನ ಮೇಲೆ 1764ರಲ್ಲಿ ಬಕ್ಸಾರ್ ಎಂಬಲ್ಲಿ ದಾಳಿ ಮಾಡಿ ಅವನನ್ನು ಸೋಲಿಸಿಬಿಟ್ರು. ಈ ರೀತಿಯಾಗಿ ಬಂಗಾಳ, ಬಿಹಾರ, ಒರಿಸ್ಸಾಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಂತಹ ಬ್ರಿಟಿಷರು ತದನಂತರ 1764ರಲ್ಲಿ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದ. ಅಂದರೆ ಭಾರತೀಯ ರಾಜರು ಕೇವಲ ಆಡಳಿತವನ್ನು ನೋಡ್ಕೋಬೇಕಿತ್ತು, ಆದರೆ ಟ್ಯಾಕ್ಸ್ ವಸೂಲಿಯನ್ನು ಬ್ರಿಟಿಷರೇ ಮಾಡ್ತಾ ಇದ್ರು. ಇದು ಹೇಗಾಯಿತು ಅಂದರೆ ಗಡಿಗೆಯಲ್ಲಿರೋ ಮಜ್ಜಿಗೆನೆಲ್ಲ ನೀನು ಕುಡಿ, ಬೆಣ್ಣೆನೆಲ್ಲ ನಾನು ತಿಂತೀನಿ ಅಂದಂಗಾಯ್ತು. ಇದಾದ ಬಳಿಕ ಉಳಿದ ಕೋಸ್ಟಲ್ ಏರಿಯಾಗಳನ್ನು ಸ್ವಾಧೀನಪಡಿಸಿಕೊಳ್ಬೇಕು ಅಂದ್ಕೊಂಡ ಬ್ರಿಟಿಷರು ಇದರ ಭಾಗವಾಗಿ ಮೊದಲು ಮೈಸೂರನ್ನು ಆಕ್ರಮಿಸಿಕೊಳ್ಬೇಕು ಅಂತ ಯುದ್ಧವನ್ನು ಪ್ರಕಟಿಸಿಬಿಟ್ರು. ಈ ಸಂದರ್ಭದಲ್ಲಿ ಮೈಸೂರನ್ನು ಆಳ್ತಿದ್ದವನು ಟಿಪ್ಪು ಸುಲ್ತಾನನ ತಂದೆ ಹೈದರಾಲಿ. ಈತನಿಗೆ ಇದ್ದಂತಹ ಸೈನ್ಯ ಬಲದಿಂದ ಇವರಿಬ್ಬರ ಮಧ್ಯೆ ಸತತ 4 ಬಾರಿ ಯುದ್ಧಗಳು ನಡೆದವು. ಅವುಗಳನ್ನೇ ನಾವು ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ. ಮೊದಲನೇ ಯುದ್ಧ 1767ರಿಂದ 69ರವರೆಗೆ ನಡೆಯುತ್ತೆ. ಈ ಯುದ್ಧದಲ್ಲಿ ಬ್ರಿಟಿಷರನ್ನ ಹೈದರಾಲಿ ಬಹಳ ಸುಲಭವಾಗಿ ಸೋಲಿಸಿಬಿಟ್ಟ. ಎರಡನೇ ಯುದ್ಧ 1780ರಿಂದ 84ರವರೆಗೆ ನಡೆಯಿತು. ಆದರೆ ಈ ಬಾರಿ ಬ್ರಿಟಿಷರು ಬಹಳ ಬುದ್ಧಿವಂತಿಕೆಯಿಂದ ಮರಾಠ ರಾಜರು ಮತ್ತು ಹೈದರಾಬಾದ್ ನಿಜಾಮರನ್ನ ಸಹಾಯ ಪಡೆದು ಯುದ್ಧವನ್ನ ಮಾಡಿ ಹೈದರಾಲಿಯನ್ನ ಸಾಯಿಸಿಬಿಟ್ರು. ಸೊ ತಂದೆಯನ್ನ ಕಳೆದುಕೊಂಡಂತಹ ಟಿಪ್ಪು ಸುಲ್ತಾನ ಅದರ ಪ್ರತೀಕಾರವನ್ನ ತೀರಿಸ್ಕೋಬೇಕು ಅಂತ ಬ್ರಿಟಿಷರ ಮೇಲೆ 3ನೇ ಬಾರಿಗೆ ಯುದ್ಧ ಸಾರಿದ. ಆದರೆ ಈ ಬಾರಿಯೂ ಸಹ ಮರಾಠ ರಾಜರು ಮತ್ತು ಹೈದರಾಬಾದ್ ನಿಜಾಮರ ಜೊತೆಗೂಡಿ ಬಂದಂತಹ ಬ್ರಿಟಿಷರು ಟಿಪ್ಪು ಸುಲ್ತಾನನ್ನ ಸೋಲಿಸಿಬಿಡ್ತಾರೆ. ಈ ಯುದ್ಧವು ಕೆಲವು ಷರತ್ತುಗಳ ಮೂಲಕ ಕೊನೆಗೊಳ್ತು. ಆ ಷರತ್ತುಗಳು ಏನಂದರೆ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಗಿತ್ತು.
ಅದರ ಜೊತೆಗೆ ಯುದ್ಧ ನಷ್ಟ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿತ್ತು. ಆ 3 ಕೋಟಿ ರೂಪಾಯಿಗಳನ್ನು ಕೊಡೋ ತನಕ ಟಿಪ್ಪುವಿನ 2 ಮಕ್ಕಳನ್ನು ಬ್ರಿಟಿಷರು ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ನಂತರ 4ನೇ ಬಾರಿಗೆ ಟಿಪ್ಪು ಸುಲ್ತಾನ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಿದ. ಇದಾದ ಬಳಿಕ ಮೈಸೂರು ರಾಜ್ಯವನ್ನು ಬ್ರಿಟಿಷರು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬಿಟ್ಟರು. ಹೀಗೆ ಈ ರೀತಿಯಾಗಿ ನಿಧಾನವಾಗಿ ಭಾರತದ ಒಂದೊಂದೇ ಸಾಮ್ರಾಜ್ಯಗಳನ್ನು ಆಕ್ರಮಿಸ್ತಾ ಬರ್ತಾರೆ. ಕೊನೆಯದಾಗಿ ಬ್ರಿಟಿಷರಿಗೆ ಸಹಾಯಕವಾದಂತಹ ರಾಜರಲ್ಲಿ 2 ಉಳಿದದ್ದು. ಅವರೇ ಸಿಕ್ಕಿಂನ ರಣಜಿತ್ ಸಿಂಗ್ ಹಾಗೂ ಹೈದರಾಬಾದಿನ ನಿಜಾಮ. ರಣಜಿತ್ ಸಿಂಗ್ ಯಾವತ್ತೂ ಕೂಡ ಬ್ರಿಟಿಷರನ್ನ ಎದುರು ಹಾಕೊಳ್ಳೋಕ್ಕೆ ಹೋಗಲಿಲ್ಲ. ಅವರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದ. ಅವನು ಸತ್ತ ನಂತರ ಅವನ ರಾಜ್ಯವನ್ನು ಕೂಡ ಬ್ರಿಟಿಷರು ಆಕ್ರಮಿಸಿಕೊಂಡು ಬಿಟ್ಟರು. ಕೊನೆಯದಾಗಿ ಉಳಿದವನು ಹೈದರಾಬಾದಿನ ನಿಜಾಮ. ಅವನು ಯಾವತ್ತಿಗೂ ಬ್ರಿಟಿಷರ ಜೊತೆ ವಿನಯದಿಂದ ಇರುವುದರಿಂದ ಅವನೊಬ್ಬನನ್ನು ಬಿಟ್ಟು ಬಿಡ್ತಾರೆ. ಈ ರೀತಿಯಾಗಿ ಭಾರತವನ್ನೆಲ್ಲ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡು ಬ್ರಿಟಿಷರ ರಾಣಿಯಾದ ವಿಕ್ಟೋರಿಯಾಳನ್ನ ಭಾರತಕ್ಕೆ ರಾಣಿ ಅಂತ ಘೋಷಣೆ ಮಾಡಿಬಿಟ್ರು. ಇದಾದ ಬಳಿಕ 1858ರಿಂದ 1947ರವರೆಗೆ ಸುಮಾರು 90 ವರ್ಷಗಳ ಕಾಲ ತಮಗೆ ಹೇಗೆ ಬೇಕೋ ಹಾಗೆ ಭಾರತವನ್ನು ದೋಚಿಕೊಂಡು ಸುಖವಾಗಿ ಸಂತೋಷವಾಗಿದ್ದರು. ಈ ನರಕದಿಂದ ವಿಮುಕ್ತಿಯನ್ನು ಕೊಡಿಸುವ ಸಲುವಾಗಿ ಅದೆಷ್ಟೋ ಜನ ಸ್ವತಂತ್ರ ಹೋರಾಟಗಾರರು, ಅಪ್ರತಿಮ ದೇಶಭಕ್ತರು, ಮಹಾನ್ ವೀರರೆಲ್ಲ ತಮ್ಮ ಜೀವನದ ಜೊತೆಗೆ ಜೀವವನ್ನು ಕೂಡ ಮುಡಿಪಾಗಿಟ್ರು. ಸಹಸ್ರಾರು ಸಂಖ್ಯೆಯಲ್ಲಿ ಅದೆಷ್ಟೋ ವೀರರು ಹೋರಾಡಿದರ ಪ್ರತಿಫಲವಾಗಿ 1947 ಆಗಸ್ಟ್ 14-15ರ ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಅವರೆಲ್ಲರ ಪರಿಶ್ರಮದ ಫಲವಾಗಿ ನಾವಿಂದು ಇಷ್ಟು ಸಂತೋಷವಾಗಿ ಬದುಕ್ತಾ ಇದ್ದೀವಿ. ಅದಕ್ಕಾಗಿ ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರನಿಗೆ ನಾವೆಂದಿಗೂ ಋಣಿಯಾಗಿದ್ದು ಅವರಿಗೆ ಸದಾ ಪಾದಾಭಿವಂದನೆ ಮಾಡಬೇಕಾಗಿದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ಐತಿಹಾಸಿಕ ರೋಚಕ ಘಟನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಹಿಸ್ಟಾರಿಕಲ್ ವರ್ಡ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.